ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಈ ಹಿಂದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಸ್ಥಳೀಯ ಮುಖಂಡರ ವಾಗ್ವಾದ ಮತ್ತಷ್ಟು ತೀವ್ರಗೊಂಡಿದೆ. ತಮ್ಮ ವಿರುದ್ಧ ಮಹಿಳಾ ಮೋರ್ಚಾದ ಸದಸ್ಯರಿಂದ ನಡೆಸಲಾದ ಪತ್ರಿಕಾಗೋಷ್ಠಿಯ ಹಿಂದೆ ಷಡ್ಯಂತ್ರವಿದೆ ಎಂದು ಸ್ಥಳೀಯ ಮುಖಂಡ ಉಮೇಶ್ ಅಲ್ಮೇಲ್ಕರ್ ಆರೋಪಿಸಿದ್ದಾರೆ. ಜುಲೈ 25 ಮಧ್ಯಾಹ್ನ 1 ಗಂಟೆ ಸಂದರ್ಭ ಜಮಖಂಡಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ತಮ್ಮ ವಿರುದ್ಧ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಸವಿತಾ ಕಲ್ಯಾಣಿ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯೆ ಸುಜಾತಾ ಸಾರವಾಡ್ ಸೇರಿದಂತೆ ಕೆಲವರು ಮಾಡಿರುವ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಅವು ಸತ್ಯಕ್ಕೆ ದೂರವಾದವುಗಳು ಅಂತ ಹೇಳಿದ್ದಾರೆ. ತಮ್ಮ ವಿರುದ್ಧದ ಸುದ್ದಿಗೋಷ್ಠಿಯ ಹಿಂದೆ ಕೆಲವರ ಪ್ರಚೋದನೆ ಹಾಗೂ ಆಮಿಷವಿದ್ದು ಮಹಿಳೆಯರನ್ನ ಮುಂದಿಟ್ಟು ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಳೆದ ಜನವರಿ ತಿಂಗಳಲ್ಲಿ ಪಕ್ಷದ ಸಂಘಟನೆ ಹಾಗೂ ಆಂತರಿಕ ಅಸಮಾಧಾನದ ಹಿನ್ನೆಲೆಯಲ್ಲಿ ಅನೇಕ ಹಿರಿಯರ ಮಾರ್ಗದರ್ಶನದೊಂದಿಗೆ ಹಿರಿಯ ಕಾರ್ಯಕರ್ತರೊಂದಿಗೆ ಸಾಮೂಹಿಕ ರಾಜೀನಾಮೆ ನೀಡಲಾಗಿತ್ತು. ಆ ಸಭೆಗೆ ಸಂಬಂಧಿಸಿದ ಮಹಿಳೆಯರನ್ನ ತಾವು ಆಹ್ವಾನಿಸಿರಲಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಆರ್ಟಿಐ ಮೂಲಕ ಮಾಹಿತಿ ಕೇಳಿದ ನಂತರ ಅರ್ಜಿಯನ್ನು ಹಿಂಪಡೆಯುವಂತೆ ಒತ್ತಡ ಹಾಗೂ ಬೆದರಿಕೆ ಬಂದಿತ್ತು. ಅದನ್ನು ಒಪ್ಪದ ಕಾರಣ ತಮ್ಮ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಅವರು ಅನುಮಾನವನ್ನ ವ್ಯಕ್ತಪಡಿಸಿದರು. ತಮ್ಮ ಬಳಿ ಆಡಿಯೋ ಹಾಗೂ ವಿಡಿಯೋ ದಾಖಲೆಗಳಿದ್ದು ಅಗತ್ಯವಿದ್ದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಗದಿಯಪ್ಪ ಧಾರವಾಡ, ವಿಠ್ಠಲ್ ಕವಲಗೀಕರ್, ಲಕ್ಷ್ಮಣ ಬಂಕಿ, ರಾಜೇಶ್ ಲಗಳಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. 2 ದಿನಗಳ ಹಿಂದೆ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆಯಾದ ಶ್ರೀಮತಿ ಸವಿತಾ ಕಲ್ಯಾಣಿಯವರು ಬಿಜೆಪಿಯ ಮಹಿಳಾ ಮೋರ್ಚಾದ ಸದಸ್ಯೆಯಾದ ಸುಜಾತಾ ಸಾರವಾಡ್ ಅವರು ಸೇರಿ ಯಾರೋ ಹೇಳಿಕೊಟ್ಟಂತ ವಿಚಾರಗಳನ್ನ ಇಟ್ಕೊಂಡು ಯಾರೋ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಮಾಡಿಸ್ಯಾರ. ಆ ಮುಗ್ಧ ಹೆಣ್ಮಕ್ಳನ್ನ ಮುಂದೆ ಇಟ್ಟುಕೊಂಡು ಯಾರು ನಮ್ಮ ಹೆಸರು ಕೆಡಿಸುವಂತ ಷಡ್ಯಂತ್ರದ ರಾಜಕಾರಣ ಮಾಡಕತ್ತಾರ, ನಮ್ಮ ಹೆಸರು ಕೆಡಿಸಿ ಇಲ್ಲ ಸಲ್ಲದ ವಿಚಾರಗಳನ್ನ ಅವ್ರಿಗೆ ಯಾವುದೋ ಒಂದು ಟೆಂಡರ್ ಕೆಲಸ ಅಥವಾ ಒಂದು ಯಾವುದೋ ಸರ್ಕಾರಿ ಟೆಂಡರ್ ಕೆಲಸ ಕೊಡ್ತೈತೆ ಆಮಿಷ ಒಡ್ಡಿ ನಾವು ಜನವರಿ ತಿಂಗಳಲ್ಲಿ ಪಕ್ಷದ ಅಸಮಾಧಾನದ ಕುರಿತು ಪಕ್ಷದ ವ್ಯವಸ್ಥೆ ಒಳಗೆ ಏನು ಕೆಟ್ಟ ಹೊಂಟೈತೆ ಅದರ ವಿರುದ್ಧ ನಾವು ಅನೇಕ ಮಾಜಿ ಜಿಲ್ಲಾ ಪಂಚಾಯತ್, ಮಾಜಿ ತಾಲೂಕಾ ಪಂಚಾಯತ್, ಅನೇಕ ಹಿರಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಪಕ್ಷದ ವ್ಯವಸ್ಥೆ ಸರಿ ಆಗಬೇಕು ಇಲ್ಲಿ ಅಂತ ಹೇಳಿ ಒಂದು ಗಮನ ಸೆಳೆಯುವ ಸಲುವಾಗಿ ನಾವು ಅನೇಕ ಜನ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ವಿ. ಅಲ್ಲಿ ನಾವು ಸವಿತಾ ಕಲ್ಯಾಣಿ ಅವರಲ್ಲಿ ಸವಿತಾ ಸಾರವಾಡ್ ಅವ್ರನ್ನ ನಾವು ಕರೆದಿರಂಗಿಲ್ಲ. ಅವರು ಈ ಸಭೆ ನಡೆಯತಕ್ಕಂಥದ್ದು ವಿಷಯ ಗೊತ್ತಾಗಿ ಅಲ್ಲಿ ಬಂದ್ವಿ ಅಂತಕ್ಕೆ ನಮ್ಗೆ ಅವತ್ತು ಹೇಳಿದ್ರು. ನನಗೆ ಬಂದ್ ಕೂಡಲೇ ಹೇಳಿದ್ರು, ಉಮೇಶ್ ಅಣ್ಣ ನೀವು ಇವತ್ತು ರಾಜೀನಾಮೆ ಕೊಡತ್ತೀರಿ, ನಾವು 3-4 ತಿಂಗಳ ಹಿಂದೆ ಒಬ್ಬ ಬಿಜೆಪಿಯ ಹಿರಿಯ ನಾಯಕರ ಸಲಹೆ ಮೇರೆಗೆ ನೀವು ಮಹಿಳಾ ಮೋರ್ಚಾದ ಎಲ್ಲ ಹೆಣ್ಮಕ್ಳು ಸೇರಿ ನೇರವಾಗಿ ಶಾಸಕರ ಕೈಗೆ ಅಕ್ಟೋಬರ್ ತಿಂಗಳಲ್ಲಿ ಅವರು ರಾಜೀನಾಮೆ ಶಾಸಕರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದು ನಮ್ಮ ಮುಂದೆ ಹೇಳ್ಯಾರ. ಈಗ ಅವರು ಯಾವ ಆಶೆ ಆಮಿಷ ಸಲುವಾಗಿ ಅಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತದ್ದು, ಸಮಾಜದಲ್ಲಿ ನಮ್ಮ ಮಾನಹಾನಿ ಮಾಡುವಂತ ಕೆಲಸಕ್ಕೆ ಯಾರು ಇದನ್ನ ಹಿಂದೆ ಇವು ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ಮುಗ್ಧ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಆಶಾ ಆಮಿಷ ಒಡ್ಡಿ ಹಿಂದೆ ಷಡ್ಯಂತ್ರದ ರಾಜಕಾರಣ ಯಾರು ಮಾಡಕತ್ತಾರ ಅವ್ರಿಗೆ ಸರಿಯಾಗಿ ಎಚ್ಚರಿಕೆಯಿಂದ ಇರಬೇಕು. ನಾನು ಯಾರು, ನಾನು ಏನು ಅಂತಕ್ಕೆ ಇಡೀ ಸಮಾಜಕ್ಕೆ ಗೊತ್ತು, ಇಡೀ ಜಿಲ್ಲಾಕ್ಕೆ ಗೊತ್ತು. ಎಲ್ಲರ ನನ್ನನ್ನ ಬಗ್ಗಿಸ್ತೀರಿ, ಮಣಿಸ್ತೀನಿ, ನನ್ನ ಹೆಸರು ಕೆಡಿಸ್ತೀನಿ, ಯಾವ್ದು ಇಂಥ ಹೆಣ್ಮಕ್ಳು ಇಟ್ಕೊಂಡು ಅನ್ನೋದು ನೀವು ಇಂಥದ್ದು ಮಾಡಿ ದೊಡ್ಡವ್ರು ಆಗ್ತೀರಿ ಅತ್ತನು ಯಾರಾದ್ರೂ ಇದ್ರ ಹಿಂದೆ ಕೆಲಸ ಮಾಡತ್ತಿರಲ್ಲ, ಬಹಳ ಎಚ್ಚರಿಕೆದಿಂದ ಇರ್ಬೇಕು. ಇಲ್ಲೇ ನಾವು ರಾಜೀನಾಮೆ ಕೊಟ್ಟು 7 ತಿಂಗಳಾತು. 7 ತಿಂಗಳಾದ್ಮೇಲೆ ಇಂಥ ದುಷ್ಟ ಬುದ್ಧಿ ಇವ್ರ ತಲೆ ಒಳಗೆ ಯಾಕೆ ಹೊಳಿತು, ಯಾಕೆ ಬತ್ತು ಅಂದ್ರೆ ಒಂದು ಪತ್ರ ಕಾರಣ ಐತಿದ್ರ, ಒಂದು RTI ಅರ್ಜಿ ಕಾರಣ. ಇದಕ್ಕೆ ಅರ್ಜಿ ಹೋದ ಮರುದಿವ್ಸನೇ ನನಗೆ 1-2 ಫೋನ್ ಕಾಲ್ ಬರ್ತಾವ. ಅದು ನೀ ತಕ್ಕೊಳ್ಳಿಕ್ಕೆ ಬೇರೆ ಆಕೈತಿ, ಇದಾಕೈತಿ ಅಂತ ಹೇಳಿದಕ್ಕೆ ನಾನು ಧಮ್ಕಿಗೆ ಬಗ್ಗು ಮಗ ಅಲ್ಲ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೇನೆ. ಅದು ಮರುದಿವ್ಸನೇ ಈ ಹೆಣ್ಮಕ್ಳನ್ನ ಕರೆದು ಆಶೆ ಆಮಿಷ ಒಡ್ಡಿ ಎಲ್ಲಿ ಕರೆದು ಇವ್ರ ಕೈಗೆ ದುಡ್ಡು ಕೊಟ್ಟು ಪ್ರೆಸ್ ಮೀಟ್ ಮಾಡಕ್ಕೆ ಪ್ರಚೋದನೆ ಮಾಡ್ಯಾರ ಅಂತನ್ನೋದು ನನಗೆಲ್ಲಾ ವಿಷಯ ಗೊತ್ತು. ಮೀಟಿಂಗ್ ಒಳಗೆ ಅವ್ರು ಹೆಂಗೆ ಕೂತಾರ ನೋಡತ್ರಿ, ಮೋಸ ಮಾಡಿ
ನಮ್ ಸಹಿ ಹಾಕ್ಸ್ಕೊಂಡ್ರು ಅತ್ತಕ್ಕೆ ಆ ಒಬ್ಬ ಹೆಣ್ಮಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಮೋಸ ಮಾಡಿ ಸಹಿ ಹಾಕ್ಸ್ಕೊಂಡಾರತ್ತಕ್ಕೆ ಆ ಹೆಣ್ಣು ಮಗಳು ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದಂತವ್ರು ಹೇಳ್ತಾರ, ತಂಗಿ ನೀನು ಜವಾಬ್ದಾರಿಯುತ ತಾಲೂಕ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿ, ನೀ ಅಧ್ಯಕ್ಷ ಒಳಗೆ ಇದ್ದಂಗ ಸೋದರಿ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಇದೇ ರೀತಿ ಕಣ್ಣು ಮುಚ್ಚಿ ಸಹಿ ಮಾಡಿ ಆ ಇಲಾಖೆ ಒಳಗೆ ಎಷ್ಟು ಭ್ರಷ್ಟಾಚಾರಕ್ಕೆ ಕಾರಣ ಆಗಿರಬಹುದು ನೀನು ಅಂತ ಹೇಳ್ಬೇಕು ಆ ಸೋದರಿ. ನಮಗ ಹಿಂದೂ ಸಂಘಟನೆ ಮೂಲಕ ಆತು, ನಂತರ ಭಾಜಪ ಆತು, ಅನೇಕ ನಮ್ಮಂತ ಸಾವಿರಾರು ಜನ ಕಾರ್ಯಕರ್ತರ ಪರಿಶ್ರಮ ಹೋರಾಟ ಸಂಘರ್ಷದಿಂದ ಬಿಜೆಪಿ ಬೆಳೆದೈತೆ. ನಾವಿಲ್ಲಿ ಚಾಕ್ರಿ ಮಾಡ್ಕೊಂಡು ಬಂದಂತಾರಲ್ಲ, ನಮ್ಮನ್ನ ನೈತಿಕವಾಗಿ ಎದುರಿಸ್ಲಿಕ್ಕೆ ಆಗ್ಲಾರ್ದಂತವ್ರು, ನಮ್ಮನ್ನ ನೈತಿಕವಾಗಿ ಮಾತಾಡ್ಸಕ್ ಧೈರ್ಯ ಇಲ್ಲಂತವ್ರು ಈ ರೀತಿ ಹೆಣ್ಣು ಮಕ್ಕಳನ್ನ ಮುಂದಿಟ್ಟು ಷಡ್ಯಂತ್ರ ಮಾಡಾಕತ್ತಾರ. ಇದು ಬಾರಿ ಬರುವಂತ ದಿವಸ ಒಳಗಿದ್ದು ನಿಮ್ಗೆ ಯಾರಿದ್ರ ಹಿಂದೆ ಇದಿರಲ್ಲ ಅದು ನಮಗ್ ಗೊತ್ತಾಗೈತೆ. ಬಾರಿ ಪೆಟ್ಟು ತಿತ್ತೀರಿ ಅನ್ನೋದು ಎಚ್ಚರಿಕೆ ಇರ್ಲಿ. ಅದನ್ನ ಇಲ್ಲಿ ನಾವು ಒಂದು 4 ಜನ ಅಷ್ಟೇ ಕಾರ್ಯಕರ್ತರು ಗೊತ್ತಿಲ್ಲ, ಇಡೀ ಜಮಖಂಡಿ ವಿಧಾನಸಭಾ ಕ್ಷೇತ್ರದಾಗ ಪರಿಸ್ಥಿತಿ ಏನಾಗೈತಿ, ಸಂಘಟನೆ ಏನಾಗೈತಿ. ನಮ್ಗೇನ ಏನಾದ್ರೂ ಕೊಡ್ರತಕ್ಕೆ ಧ್ವನಿ ಎತ್ತಿದ್ವ? ಪಕ್ಷದ ವ್ಯವಸ್ಥೆ ಸರಿಯಾಗ್ಲಿ, ಪಕ್ಷದ ಸಂಘಟನೆ ಬಲಿಷ್ಠ ಆಗ್ಲಿ, ಪಕ್ಷ ಇಲ್ಲಿ ಯಾವತ್ತೂ ಸೋಲ್ಬಾರ್ದು, ಪಕ್ಷಕ್ಕಾಗಿ ದುಡಿದಂತ ಎಲ್ಲಾ ವರ್ಗದ ಕಾರ್ಯಕರ್ತರನ್ನ ಅತ್ಯಂತ ಗೌರವದಿಂದ ಕಾಣ್ರಿ ಎತ್ತೈಕೆ ನಾವು ಇವರಲ್ಲಿ ಅನೇಕ ಸಾರಿ ವಿನಂತಿ ಮಾಡಿಕೊಂಡು ನಂತರ ನಾವು ಅಲ್ಲಿ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದು. ಇನ್ನೊಂದು ವಿಶೇಷವಾಗಿ ನಾ ಆರೋಪ ಮಾಡ್ತೀನಿ, ಇದು ಸತ್ಯ ಐತೆ. ಹಿಂದುತ್ವ ಹಿಂದೂ ಸಂಘಟನೆ ಪಾರ್ಟಿಯಲ್ಲಿ ಅವತ್ತಿನ ಬಿಜೆಪಿದ ಬೀಜ ಇರಲಾರ ಸಂದರ್ಭದಾಗೂ ಸಹಿತ ಇಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ಪಕ್ಷ ಬೆಳೆಸಿದಂತವ್ರು, ಪಕ್ಷದ ಸಂಘಟನೆಯನ್ನ ಮಾಡಿ ಬೆಳೆಸಿದಂತವ್ರು ಯಾರಾದ್ರೂ ಇದ್ರಾಗ ಹಿಂದುಳಿದ ವರ್ಗದ ಕಾರ್ಯಕರ್ತರು ಸಾಕಷ್ಟು ಅದಾರ, ಕ್ಷತ್ರಿಯ ವರ್ಗಕ್ಕೆ ಸೇರುವಂತ ಕಾರ್ಯಕರ್ತರು ಸಾಕಷ್ಟು ಅದಾರ, ದಲಿತ ವರ್ಗಕ್ಕೆ ಸೇರುವಂತ ಸಣ್ಣ ಸಣ್ಣ ಸಮುದಾಯದ ಕಾರ್ಯಕರ್ತರು ಸಾಕಷ್ಟು ಅದಾರ. ದುಡ್ದಾರ ಅವರು ತಮ್ಮ ಜೀವನ ಯೌವನ ಮನೆಯಿಂದ ದುಡ್ಡು ಹಾಕಿ ಪಾರ್ಟಿ ಬೆಳೆಸಿ ಇಲ್ಲಿ ಇನ್ನೂ ಅದಾರ. ಆದ್ರ ಅಂತ ಪುಣ್ಯಾತ್ಮ ಕಾರ್ಯಕರ್ತರಿಗೆ, ಹಿಂದುಳಿದ ವರ್ಗದ ಕಾರ್ಯಕರ್ತರಿಗೆ, ದಲಿತ ವರ್ಗಕ್ಕೆ ಸೇರಿದಂತ ಕಾರ್ಯಕರ್ತರಿಗೆ, ಕ್ಷತ್ರಿಯ ವರ್ಗದ ಕಾರ್ಯಕರ್ತರನ್ನ ಹುಡುಕ್ಯಾಡಿ ಟಾರ್ಗೆಟ್ ಮಾಡಿ ತುಳಿಯತ್ತಿರ್ಲ. ಇದು ಬರುವಂತ ಚುನಾವಣೆ ನೀವು ಭಾರಿ ಪೆಟ್ಟು ಕೊಡ್ದೈತೆ ಅನ್ನೋದು ನೆನಪಿರ್ಲಿ. ನಾವೆಲ್ಲ ಒಟ್ಟಿಗೆ ಸೇರಿದ್ರೆ 73% ವೋಟರ್ಸ್ ಆಗ್ತೇವಿ. ಅದನ್ನ ಕಾಯ್ಕೊಳ್ಳುವಂತ ದೊಡ್ಡ ಗುಣ ಮಾಡೋ ಬಿಟ್ಟು ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಇಂಥ ಹೇಡಿ ರಾಜಕಾರಣ ಮಾಡ್ತಿರಲ್ಲ, ನಿಮಗಿದು ಸರಿಯಾಗಿ ನಾವು ಹೇಳುವಂತ ಪಾಠ. ಸಂದರ್ಭ ಬಂದ್ರ ನಾವು ಇದನ್ನ ಪೊಲೀಸ್ ಅಧಿಕಾರಿಗಳ ಮೂಲಕ ಹೋಗಿ ತನಿಖೆ ಮಾಡಕ್ಕೂ ಹಚ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಗೂಬೆ ಕೂಡಿಸ್ಕೊಳಲ್ಲ, ನಮ್ಮ ಅಪಪ್ರಚಾರ ನಾವು ಎಂದೂ ಸಹಿಸ್ಕೊಳಂಗಿಲ್ಲ. ಇದರ ಹಿಂದೆ ಯಾರಿದ್ದ ಅಂತ ಹೇಡಿ ರಾಜಕಾರಣ ಮಾಡತ್ತಿರಲ್ಲ ಗಂಡಸರಲ್ಲೇ ನೀವು ಬರ್ರಿ ಮುಂದೆ ನಮ್ಮನ್ನ ಎದುರ್ಸಕ. ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಆಟ ಆಡುವಂತ ನೀಚ ಕೆಲಸ ಮಾಡುವಂತದ್ದು ನೀವು ಬಿಡ್ರಿ, ಇಲ್ಲಿಕಂದ್ರೆ ಸರಿ ಇರಂಗಿಲ್ಲ. ಇದು ಏನಿದು ಒಂದು RTI ಅರ್ಜಿಗೆ ಉತ್ತರ ಕೊಡುವಂತ ಸರ್ಕಾರಿ ಅಧಿಕಾರಿ ಉತ್ತರ ಕೊಡ್ತಾನ, ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡ್ರಿ? ಹಂಗಾದ್ರೆ ಎಷ್ಟು ನಡೀತಿರ್ಬೋದು ಇಲ್ಲಿ. ಸರ್ಕಾರಿದು ಒಂದು ಅರ್ಜಿ ಕೇಳಿದಕ್ಕೆ ಇಷ್ಟು, ಒಂದು ಸಣ್ಣ ಅರ್ಜಿಗೆ ಎಷ್ಟು ತಲೆ ಕೆಡಿಸ್ಕೊಂಡಿರಂದ್ರ ಏನೇನು ನಡೆಯಕತ್ತೈತಿ ಅಂತ ನಮಗ ಸಂಶಯ ಬರಕ್ ಸ್ಟಾರ್ಟ್ ಆಕಾವಿನ. ಬರೀ ಇದು ಒಂದು ಇಲಾಖೆಗೆ RTI ಅರ್ಜಿ ಹಾಕಿ ನಾವು ಕೇಳಿವಿ, ಇನ್ನ ಎಲ್ಲಾ ಇಲಾಖೆನೂ ಸ್ಟಾರ್ಟ್ ಮಾಡ್ತೀವಿ. ಎಲ್ಲೆಲ್ಲಿ ಏನೇನು ನಡೆದೈತಿ ಅನ್ನೋದು ಎಲ್ಲ ನಾವು ಮಾಹಿತಿ ಹಕ್ಕು ಆಧಾರ ಮೇಲೆ ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಇಂಥವು ನಮ್ಮ ವಿರುದ್ಧ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಎಷ್ಟು ಷಡ್ಯಂತ್ರ ಮಾಡಕ್ ನಿಮ್ಗೆ ತಾಕತ್ತೈತಿ, ಮಾಡಕ್ ಚಾಲು ಮಾಡ್ರಿ ನೋಡೋಣ. ಕಾರ್ಯಕರ್ತರ ಪಕ್ಷ ಮಾತೆತ್ತಿದ್ರು ಎಲ್ಲಾರು ತೆಗಿತಾರ. ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರೇ ಮಾಲಕರು. ಹಂಗಾರೆ ಕಾರ್ಯಕರ್ತರನ್ನ ತುಳಿಯುವಂತ ಕೆಲಸ, ಕಾರ್ಯಕರ್ತರ ಮ್ಯಾಗ ಗೂಬೆ ಕೂಡ್ಸುವಂತ ಕೆಲಸ ಎಷ್ಟು ಹೀನ ಕೆಲಸ ಇದೆ. ಅದನ್ನ ಕೆಲಸ ಮಾಡಿದಂತವ್ರ ಜನಮಕ್ಕೆ ನಾಚಿಕೆ ಬರ್ಬೇಕದು. ಒಬ್ಬ ಹೆಣ್ಮಕ್ಳನ್ನ ಬಳಸ್ಕೊಂಡು ಇಂಥ ಕೆಲಸ ಮಾಡ್ತಾರೆ, ಸಮಾಜ ನೋಡಿ ನಗ್ತೈತಿ. ಇಡೀ ತಾಲೂಕು ತುಂಬಾ ಕಾರ್ಯಕರ್ತರು ಫೋನ್ ಬರತಾವ ನಮಗ, ನಿಮ್ ಕೂಡ ನಾವು ಅದೇವ್ರಿ ಅತ್ತಕ್ಕೆ ಇಂಥ ಹೊಲಸ್ ಕೆಲಸ ಯಾರು ಮಾಡ್ಯಾರ ಅನ್ನೋ ಎಲ್ಲಾ ರೆಕಾರ್ಡಿಂಗ್ ಎಲ್ಲಾ ತೆಗ್ಯಾಕತ್ತಾವ. ಅದಕ್ಕೆ ಇದನ್ನ